ಭಾನುವಾರ ಸೂರ್ಯದೇವ ಆತನೇ ದಿನ ಆಗಿದೆ. ಇನ್ನು ಸೋಮವಾರ ಆ ದಿನವನ್ನ ಸೃಷ್ಟಿ ಮಾಡ್ತಾರೆ ಭಗವಾನ್ ಶಂಕರ. ಆ ಸೋಮವಾರದ ದಿನದ ಅಧಿದೇವತೆ ಯಾವುದು ಅಂತಂದ್ರೆ ಚಂದ್ರದೇವ. ನಮಗೆ ಸಿರಿ ಸಂಪತ್ತು ಬೇಕಾಗಿತ್ತು ಅಂತಂದ್ರೆ ಸೋಮವಾರದ ದಿನ ಸೂರ್ಯದೇವನನ್ನ ನಾವು ಪೂಜಿಸಬೇಕು ಅಂತ ಶಿವ ಮಹಾಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಮಂಗಳವಾರದ ದಿನ ಆ ದಿನದ ಅಧಿದೈವತೆ ಯಾವುದು ಅಂತಂದ್ರೆ ಮಂಗಳ. ನಮಗ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡುವಂತ ಪ್ರಸಂಗದಲ್ಲಿ ನಮಗೆ ಆಲಸ್ಯ ಬರಬಾರದು ಅಂತಂದ್ರೆ, ಆಲಸ್ಯದಿಂದ ನಾವು ದೂರ ಇರಬೇಕಾಗಿತ್ತು ಅಂತಂದ್ರೆ ಮಂಗಳ ದೇವರನ್ನ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಬುಧವಾರ, ಈ ಬುಧವಾರದ ಅಧಿದೈವತೆ ಯಾರು ಅಂತಂದ್ರೆ ಭಗವಾನ್ ವಿಷ್ಣು. ಭಗವಾನ್ ಶ್ರೀ ವಿಷ್ಣು ತನ್ನ ಭಕ್ತರಿಗೆ ಆ ಭಗವಾನ್ ವಿಷ್ಣುವನ್ನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಅನನ್ಯವಾಗಿ ಪೂಜಿಸ್ತಾರಲ್ಲ ಅವರ ಆಯುಷ್ಯ ಜಾಸ್ತಿ ಆಗ್ತದೆ. ಗುರುವಾರ ಬೃಹಸ್ಪತಿ ವಾರ. ಬೃಹಸ್ಪತಿ ಯಾರು ಅಂತಂದ್ರೆ ದೇವತೆಗಳ ಗುರು. ಯಾರು ಗುರು? ದೇವತೆಗಳ ಗುರು. ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳವರು. ಎಲ್ಲಾ ರಾಕ್ಷಸರ ಗುರು ಯಾರು ಅಂತಂದ್ರೆ ಶುಕ್ರಾಚಾರ್ಯರು. ಎಲ್ಲಾ ದೇವತೆಗಳ ಗುರುಗಳು ಯಾರು ಅಂತಂದ್ರೆ ಬೃಹಸ್ಪತಿ ಗುರುಗಳು. ಅವರು ಇಡೀ ಜಗತ್ತಿಗೆ ಆಯುಷ್ಯವನ್ನ ಹೆಚ್ಚು ಮಾಡುವಂತ ಆಗ್ತಾರೆ. ಶುಕ್ರವಾರ, ಆ ವಾರವನ್ನ ಭಗವಾನ್ ಶಂಕರ ಸೃಷ್ಟಿ ಮಾಡ್ತಾನೆ. ಆ ಶುಕ್ರವಾರದ ಅಧಿದೇವತ ಇಂದ್ರದೇವ. ಇಂದ್ರದೇವನನ್ನ ನಾವು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಸಕಲ ಭೋಗಗಳು ಕೂಡ ಪ್ರಾಪ್ತಿ ಆಗ್ತವೆ. ಭಗವಾನ್ ಭೋಲೆನಾಥ ಶಂಕರ ಶನಿವಾರವನ್ನ ಸೃಷ್ಟಿಯನ್ನು ಮಾಡ್ತಾನೆ. ಆ ಶನಿವಾರದ ಅಧಿದೇವತ ಯಾರು ಅಂತಂದ್ರೆ ಶನೇಶ್ವರ, ಶನಿದೇವ. ಶನಿವಾರದ ದಿನ ಶನಿದೇವನನ್ನ ಪೂಜಿಸುವುದರಿಂದ ಮೃತ್ಯು ದೂರ ಆಗ್ತದೆ, ನಿವಾರಣೆ ಆಗ್ತದೆ. ಈ ವಾರಗಳ ಮುಖಾಂತರ ತಮಗ ಆರೋಗ್ಯ ಆಗಲಿ, ಆಯುಷ್ಯ ಆಗಲಿ, ಆಲಸ್ಯ ಹೋಗುವುದಾಗಲಿ, ಶ್ರೀ ಸಂಪತ್ತು ಇಚ್ಛೆಯನ್ನು ಇಟ್ಕೊಂಡು ಯಾರು ಪೂಜಿಸ್ತಿರಲ್ಲ ಆಯಾ ವಾರಗಳ ಪ್ರಕಾರ ಆಯಾ ದೇವತೆಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ನಮ್ಮ ಮನಸ್ಸಿನ ಬೆಳಕಿಗಳು ಬೆಳೆಯುತ್ತವೆ ಅಂತ ಶಿವ ಮಹಾಪುರಾಣದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾರು ಅಂದ್ರೆ ಭಗವಾನ್ ಶಂಕರ. ಎಲ್ಲರಿಗೂ ಶ್ರದ್ಧೆ ಕಾರಣ ಇದೆ. ಮುಂದೆ ಸೂತ್ರ ಪುರಾಣಿಕರನ್ನ ಶೌನಕಾದಿ ಮಹರ್ಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪುರಾಣಿಕರೇ, ಭಗವಾನ್ ಶಂಕರನು ಜಗತ್ತಿಗೆ ಬಹಳ ಉಪಕಾರವನ್ನ ಮಾಡಿರ್ತಕ್ಕಂಥ ವಿಷಯವನ್ನ ನಮಗ ಹೇಳಿದ್ರಿ. ಆದರೆ ಮನುಷ್ಯನಿಗೆ ಪುಣ್ಯದ ಫಲ ಸಿಗಬೇಕು. ಆ ಪುಣ್ಯದ ಫಲದಿಂದ ಆತ ಎಲ್ಲಾ ಪಾಪಗಳನ್ನು ಮುಕ್ತಿಯಾಗಿ ಶುದ್ಧನಾಗಿ ಆತನಿಗೆ ಜ್ಞಾನ ಪ್ರಾಪ್ತಿ ಆಗಬೇಕು. ಆಗಬೇಕಾದ್ರೆ ಆತ ಏನ್ ಮಾಡಬೇಕು? ಏನ ಮಾಡಿದ್ರೆ ಆತನ ಅಂತಃಕರಣ ಶುದ್ಧಿಯಾಗ್ತದೆ? ಅದು ಯಾವ ಸಾಧನೆ ಅದ? ಹೀಗೆ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಯನ್ನು ಮಾಡಿದಾಗ ಸೂತ್ರ ಪುರಾಣಿಕರು ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿಯಾಗಬೇಕಾದ್ರೆ ಆತ ದೇಶ ಕಾಲ ಪಾತ್ರವನ್ನು ನೋಡಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ.
ಏನು ದೇಶ, ಕಾಲ ಮತ್ತು ಪಾತ್ರ. ಯಾವ ದೇಶದಲ್ಲಿ ನಾವು ದಾನವನ್ನು ಮಾಡಿದಾಗ ಪುಣ್ಯ ಜಾಸ್ತಿ ಆಗ್ತದೆ, ಯಾವ ಕಾಲದಲ್ಲಿ ನಾವು ದಾನವನ್ನು ಮಾಡಿದರೆ ನಮಗೂ ಪುಣ್ಯ ಜಾಸ್ತಿ ಆಗ್ತದೆ, ಯಾರಿಗೆ ನಾವು ದಾನವನ್ನ ಕೊಟ್ಟಿದ್ದಾರೆ ನಾವು ಮಾಡಿರ್ತಕ್ಕಂಥ ಪಾಪದಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೀವಿ ಅನ್ನುವಂತಹ ವಿಷಯವನ್ನ ಇಲ್ಲಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದಾನವನ್ನ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ಕೊಂಡು ಬಂದಿದ್ದಾನೆ. ಏನಕ್ಕೆ ಹೇಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ದಾತವ್ಯ ಮಿತಿ ಯದ್ಧಾನಂ ದೀಯತೆ ಅನುಪಕಾರಿಣೆ ದೇಶ ಕಾಲೇ ಚ ಪಾತ್ರೇ ಚ ತದ್ಧಾನಂ ಸಾತ್ವಿಕಂ ಸ್ಮೃತಂ. ದೇಶ, ಕಾಲ, ಪಾತ್ರವನ್ನ ನೋಡಿ ಪ್ರತಿ ಉಪಕಾರವನ್ನ ಬಯಸಲಾರದೆ ನಾವು ಮಾಡ್ತಕ್ಕಂಥ ದಾನಕ್ಕ ಸಾತ್ವಿಕ ದಾನ ಅಂತ ಕರ್ಕೊಂಡು ಬರ್ತಾರೆ ಅಂತ ಶ್ರೀಮದ್ ಭಗವದ್ಗೀತೆಯು ಕೂಡ ಹೇಳ್ತಾರೆ. ಇಲ್ಲಿ ದಾನವನ್ನು ಯಾರು ಮಾಡಬೇಕು? ಯಾರು ದೀನ ದಲಿತರದಾರ, ಯಾರು ಬಡವರದಾರ, ಯಾರು ನಿರ್ಗತಿಕರದಾರ, ಅನಾಥಾಶ್ರಮಗಳಿಗೆ, ಗೋಶಾಲೆಗಳಿಗೆ ನಾವು ಏನ್ ಮಾಡಬೇಕು ಅಂತಂದ್ರೆ, ವಸ್ತ್ರ ಆಗಲಿ, ಹಣ ಆಗಲಿ, ಧಾನ್ಯಗಳಾಗಲಿ, ನಮ್ಮಿಂದ ಏನು ಸಾಧ್ಯ ಇಲ್ಲ ಅದನ್ನು ನಾವು ದಾನ ಮಾಡಬೇಕು. ಅವರಿಗೆ ನಾವು ಮಾಡಿರ್ತಕ್ಕಂಥ ಉಪಕಾರವನ್ನ ಪುನಃ ಅವರಿಗೆ ಪ್ರತಿ ಉಪಕಾರವನ್ನ ಮಾಡ್ತಕ್ಕಂಥ ಶಕ್ತಿ ಯಾರಿಗಿರುವುದಿಲ್ಲ. ಹೌದ್ರಿ, ನೀವು ನನಗೆ ಕಷ್ಟ ಕಾಲದೊಳಗೆ ಬಹಳ ಉಪಕಾರ ಮಾಡಿದ್ರಿ, ಅದಕ್ಕಾಗಿ ಇದನ್ನ ನೀವು ಪುನಃ ನಿಮ್ಮ ಹಣವನ್ನು ತಗೊಳ್ರಿ ಅಂತ ಯಾರ ಅನ್ನುವುದಲ್ಲ. ನಿರ್ಗತಿಕರದಾರು ಕೊಡಲಿಕ್ಕೆ ಪುನಃ ಅವರಿಗೆ ಏನು ಇರಲ್ಲ ಅಂತ ನಾವು ಏನ್ ಮಾಡಬೇಕು? ದಾನ ಮಾಡಬೇಕು. ಆದ್ರೆ ಯಾವ ಜಾಗದಲ್ಲಿ ದಾನ ಮಾಡಿದ್ರೆ ಏನು ಪುಣ್ಯ ಸಿಗ್ತದೆ, ಎಷ್ಟು ಪುಣ್ಯ ಸಿಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನೆಯೊಳಗ ನಾವು ವೃತ್ತಾದಿಗಳನ್ನ ಮಾಡ್ತೀವಿ. ವ್ರತ ಸಂಪೂರ್ಣ ಆದ್ಮೇಲೆ ಅಲ್ಲಿ ಬ್ರಾಹ್ಮಣರನ್ನ ಕರೆಸಿ ಆಮೇಲೆ ಆ ಪೂಜೆನ ಮುಗಿಸ್ತೀವಿ. ಮುಗಿಸಿದಾಗ ಯಜ್ಞವನ್ನ ಮಾಡ್ತೀವಿ, ಹೋಮವನ್ನ ಮಾಡ್ತೀವಿ, ರುದ್ರವನ್ನ ಮನೆಯಲ್ಲಿ ಪಠಣ ಮಾಡಿಸ್ತೀವಿ. ಅದು ಪೂರ್ಣ ಆದ್ಮೇಲೆ ನಾವು ಏನ್ ಮಾಡ್ತೀವಿ? ವಸ್ತ್ರದಾನವನ್ನು ಮಾಡ್ತೀವಿ. ವಸ್ತ್ರ ಆಮೇಲೆ ಹಣ ದಕ್ಷಿಣೆಯನ್ನು ಕೊಟ್ಟು ಸಂಪೂರ್ಣವಾಗಿ ಅವರ ತೃಪ್ತಿ ಆಗುವಷ್ಟು ಹಣ ಧನ ಎಲ್ಲವನ್ನು ಕೊಟ್ಟು ನಾವು ಏನ್ ಮಾಡ್ತೀವಿ? ಆ ಪೂಜೆನ ಸಂಪೂರ್ಣ ಮಾಡ್ತೀವಿ. ಅಲ್ಲಿ ಮತ್ತೆ ಇನ್ನೂ ಅನೇಕ ಮಹಾತ್ಮರನ್ನ ಕರೆಸಿ ನಾವು ದಾನವನ್ನ ಮಾಡ್ತೀವಿ. ಅದು ಮನೆಯಲ್ಲೇ ಮಾಡ್ತಕ್ಕಂಥ ದಾನ. ಇದು ಸಮಾನವಾಗಿ ಪುಣ್ಯದ ಫಲವನ್ನ ಕೊಡುವಂತದ್ದಾಗ್ತದೆ. ಆದ್ರೆ ಮನೆಯಲ್ಲೇ ಮಾಡೋದಕ್ಕಿಂತಲೂ ಗೋಶಾಲೆಯಲ್ಲಿ ಏನು ಮಾಡ್ತಾರಲ್ಲ, ಗೋಶಾಲೆಯಲ್ಲಿ ಮನೆಯಲ್ಲಿ ಮಾಡತಕ್ಕಂಥ ದಾನಕ್ಕಿಂತಲೂ 10 ಪಟ್ಟು ಗೋಶಾಲೆಯಲ್ಲಿ ಮಾಡುವುದರಿಂದ ಪುಣ್ಯ ಜಾಸ್ತಿ ಆಗ್ತದೆ. ಗೋಶಾಲೆಯಲ್ಲಿ ನಾವು ದಾನ ಮಾಡ್ತೋಲ್ಲ, ಅದಕ್ಕಿಂತಲೂ 10 ಪಟ್ಟು ದೇವಾಲಯದಲ್ಲಿ ಏನೋ ದಾನ ಮಾಡ್ತೋಲ್ಲ, ಅದು ಗೋಶಾಲೆಗಿಂತಲೂ 10 ಪಟ್ಟು ಪುಣ್ಯದ ಫಲ ದೇವಾಲಯದಲ್ಲಿ ನಮ್ಗೆ ಸಿಗ್ತದೆ. ದೇವಾಲಯಕ್ಕಿಂತಲೂ 10 ಪಟ್ಟು ಎಲ್ಲಿ ಸಿಗ್ತದೆ ಅಂತಂದ್ರೆ ಜಲಾಶಯ ಇರ್ತದೆ. ಜಲಾಶಯ ಅಂತಂದ್ರೆ ನೀರಿನ ಹಣ್ಣು ಇರ್ತದೆ, ಪುಷ್ಕರಣಿ ಇರ್ತದ. ಆ ಪುಷ್ಕರಣಿಯ ಒಂದು ದಡಗಳಿದ್ದು ನಾವು ಸಾಧು ಮಹಾತ್ಮರಿಗೆ ನಾವು ದಾನ ಮಾಡೋದ್ರಿಂದ ನಮ್ಗೆ ಅದಕ್ಕಿಂತಲೂ 10 ಪಟ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ. ಜಲಾಶಯದಕ್ಕಿಂತಲೂ 10 ಪಟ್ಟು ಪುಣ್ಯ ನಮ್ಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ಬೀಳೋ ಪತ್ರಿ ಗಿಡದ ಬುಡಕ, ಅರಳಿ ಗಿಡದ ಬುಡಕ, ತುಳಸಿ ಗಿಡದ ಬುಡಕ, ಅಶ್ವತ್ಥ ವೃಕ್ಷದ ಬುಡಕ ನಿಂತು ನಾವು ಏನೋ ದಾನ ಮಾಡ್ತೇವಲ್ಲ, ಅದಕ್ಕಿಂತಲೂ 10 ಪಟ್ಟು ಪುಣ್ಯ ಆ ಗಿಡದ ಬುಡಕ ನಿಂತು ದಾನ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ.
ಆ ಗಿಡಗಳ ಕೆಳಗೆ ನಿಂತು ನಾವು ದಾನ ಮಾಡುವುದರಿಂದ 10 ಪಟ್ಟು ಹೆಚ್ಚಾಯ್ತು. ಅದಕ್ಕಿಂತಲೂ ಇನ್ನೂ 10 ಪಟ್ಟು ಹೆಚ್ಚು ಎಲ್ಲಿ ಆಗ್ತದೆ ಅಂತಂದ್ರೆ, ಎಲ್ಲಿ ತೀರ್ಥಕ್ಷೇತ್ರದ ಭೂಮಿ ಇರಲ್ಲ, ಆ ಭೂಮಿಯಲ್ಲಿ ದಾನ ಮಾಡೋದ್ರಿಂದ 10 ಪಟ್ಟು ಹೆಚ್ಚಾಗ್ತದೆ. ಮತ್ತು ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಹೇಳ್ತಾ ಇದ್ದಾರೆ, ತೀರ್ಥ, ನದಿಯ ತೀರ, ನದಿ ಹರಿತಾ ಇರ್ತದೆ, ಗಂಗಾ ನದಿ ಇರ್ತದೆ. ಈ ನದಿಯ ದಡದಲ್ಲಿದ್ದು ನಾವು ದಾನ ಮಾಡೋದ್ರಿಂದ ಅದಕ್ಕಿಂತಲೂ 10 ಪಟ್ಟು ಪುಣ್ಯ ನಮಗೆ ಜಾಸ್ತಿ ಸಿಗ್ತದೆ. ಅದಕ್ಕಿಂತಲೂ 10 ಪಟ್ಟು ನಮಗ ಪುಣ್ಯ ಮತ್ತೆ ಎಲ್ಲಿ ದಾನ ಮಾಡಿದ್ರೆ ಸಿಗ್ತದೆ ಅಂತಂದ್ರೆ ಸಪ್ತಗಂಗೆ. ಸಪ್ತಗಂಗೆ ಅಂತಂದ್ರೆ ಗಂಗೆ, ಗೋದಾವರಿ, ಕಾವೇರಿ, ತಾಮ್ರಪರ್ಣಿ, ಸಿಂಧು, ಸರೆಯೋ, ನರ್ಮದೆ. ಈ 7 ನದಿಗಳನ್ನ ಸಪ್ತಗಂಗೆ ಅಂತ ಕರೀತಾರೆ. ಈ 7 ಗಂಗೆಯ ಒಂದು ಯಾವುದಾದರೂ ಒಂದು ನದಿಯ ದಡದಲ್ಲಿ ನಿಂತು ನಾವು ದಾನವನ್ನು ಮಾಡಿದಾಗ ಹಿಂದಿಗಳಿಗಿಂತಲೂ 10 ಪಟ್ಟು ಹೆಚ್ಚು ನಮಗೆ ಪುಣ್ಯ ಸಿಗುತ್ತದೆ. ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ಪುಣ್ಯ ನಮಗ ಸಿಗಬೇಕಾದ್ರೆ ಸಮುದ್ರ ತೀರದ ರೀತಿ ಮಾಡಿದ್ರೆ 10 ಪಟ್ಟು ಪುಣ್ಯ ಜಾಸ್ತಿ ಆಗ್ತದೆ. ಅದಕ್ಕಿಂತಲೂ 10 ಪಟ್ಟು ಹೇಗೆ ಪುಣ್ಯ ಜಾಸ್ತಿ ಆಗ್ತದೆ ಅಂತಂದ್ರೆ ಪರ್ವತದಲ್ಲಿ ನಿಂತು, ಪರ್ವತದ ಶಿಖರದಲ್ಲಿ ನಿಂತು ದಾನ ಮಾಡಿದ್ರೆ 10 ಪಟ್ಟು ಮತ್ತೆ ಪುಣ್ಯ ಜಾಸ್ತಿ ಆಗ್ತದೆ. ಆದ್ರೆ ಇದು ಎಲ್ಲಕ್ಕಿಂತಲೂ ಹೇಳ್ಕೊಂಡು ಬಂದಿದ್ದಾರೆ. ಈಗ ಏನ್ 10 ಪಟ್ಟು ಪುಣ್ಯ ಜಾಸ್ತಿ ಆಗತ್ತಲ್ಲ, ಅದಕ್ಕಿಂತಲೂ ಪುಣ್ಯ ಜಾಸ್ತಿ ಆಗ್ಬೇಕಾದ್ರೆ ಏನಿದೆ, ಎಲ್ಲಿ ಕೊಟ್ಟರೆ ಜಾಸ್ತಿ ಆಗತ್ತೆ ಅಂತಂದ್ರೆ ನಾವು ಕೊಡಬೇಕನ್ನೋ ಮನಸ್ಸು ಏನು ಬಂದಿರಲ್ಲ, ನಾವು ಯಾವ ಜಾಗದಲ್ಲಿ ಇರ್ತವಲ್ಲ ಅದೇ ಜಾಗದಾಗ ತಕ್ಷಣ ದಾನ ಮಾಡೋದಿರೋದಲ್ಲ, ಆ ಎಲ್ಲಕ್ಕಿಂತ 10 ಪಟ್ಟು ಪುಣ್ಯ ತಕ್ಷಣ ಕೊಟ್ಟು ಕೊಡಬೇಕು ಮನಸ್ಸನ್ನ ಕೊಟ್ಬಿಡು ಅದೇ ಜಾಗದೊಳಗೆ. ಅದು ಮಹತ್ವದ ಅದಕ್ಕಿಂತಲೂ ಎಲ್ಲಕ್ಕಿಂತಲೂ 10 ಪಟ್ಟು ಪುಣ್ಯ ನಮ್ಗೆ ಜಾಸ್ತಿ ಆಗ್ತದೆ. ಒಂದು ಉದಾಹರಣೆ ಏನು ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಕರ್ಣನ ಮನೆಗೆ ಬರ್ತಾನೆ. ಕರ್ಣ ಬಂಗಾರದ ಬಟ್ಟಲಿನಲ್ಲಿ ಏನ್ ಮಾಡ್ತಾನೆ, ಸೇವಿಂಗ್ ಮಾಡ್ಕೊಂಡಿರ್ತಾನೆ ಬಂಗಾರದ ಬಟ್ಟಲು. ಕೃಷ್ಣ ಭಗವಂತ ಕರ್ಣನ ಮನೆಗೆ ಬಂದು ಒಳಗೆ ಹೋಗಿ ಆಸನದಲ್ಲಿ ಕೂತ್ಕೊಳ್ತಾನೆ. ಕರ್ಣ ಸೇವಿಂಗ್ ಮಾಡ್ಕೊಂಡಿರ್ತಾನೆ. ಆ ಬಟ್ಟಲು ಏನಿರ್ತದಲ್ಲ, ಆ ಬಟ್ಟಲ ಬಂಗಾರದ ಬಟ್ಟಲು ಇರ್ತದೆ, ಅದು ಬಹಳ ಚಂದ ಇರ್ತದೆ, ಬಹಳ ಚಂದ ಅಂದ್ರೆ ಬಹಳ ಸುಂದರವಾಗಿರ್ತದೆ ಆ ಬಟ್ಟಲು. ಆ ಬಟ್ಟಲವನ್ನ ನೋಡಿದ ಶ್ರೀಕೃಷ್ಣ ಭಗವಂತ ಕರ್ಣ, ಆ ನಿನ್ನ ಬಟ್ಟಲು ಎಷ್ಟು ಚಂದದಲ್ಲ, ಎಷ್ಟು ಸುಂದರವಾಗಿದೆಲ್ಲ ಅಂತ ಒಂದೇ ಒಂದು ಮಾತು ಹೇಳ್ತಾನೆ ಕೃಷ್ಣ ಭಗವಂತ. ಕರ್ಣ ಏನ್ ಮಾಡಿದ ಅಂತಂದ್ರೆ, ಈ ಕೈ ಒಳಗ ಇದು ಇತ್ತು, ಎಡಗೈ ಕುಲ್ಲ ಇತ್ತು, ಏನು ಬಟ್ಟೆ ಇತ್ತಲ್ಲ ಇದು ತೆಗೆದು ಕೃಷ್ಣ ಅಂತ ಕೊಟ್ಟು ಬಿಟ್ಟ. ಆ ಕ್ಷಣನೇ ಕೊಟ್ಟಾಗ ಕೃಷ್ಣ ಭಗವಂತ ಕೇಳಿದ, ಕರ್ಣ ಎಡಗೈಯಿಂದ ಕೊಟ್ಟಲ್ಲಪ್ಪ ದಾನ ಅಂತಂದ. ಹೇ ಭಗವಂತ, ನಾನು ನನ್ನ ಈ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನ ಕೈಯೊಳಗೆ ನಿಟ್ಟ ಕೈ ತೊಳ್ಕೊಂಡು ಬಂದ ಕೊಡುವಷ್ಟರಲ್ಲಿಯೇ ನನ್ನ ಮನಸ್ಸು ಕೊಡಬಾರ್ದಂತೆ ಮನುಷ್ಯ ಬಂತು ಅಂತಂದ್ರೆ ನಾನು ಕೊಡುವುದಿಲ್ಲ. ಅದಕ್ಕೆ ನೀ ಕೇಳಿದ್ರಿ ಕೊಡ್ಬೇಕು ಅಂದ್ರೆ ಮನುಷ್ಯ ಬಂದ್ಬಿಡ್ತದೆ, ನೀನು ಕೊಟ್ಬಿಟ್ಟೆ, ತಗೊಂಡ್ಬಿಡು. ಅದೇ ಜಾಗ ಅಲ್ಲಿ ಕೊಡ್ಬೇಕಂತ ಮನುಷ್ಯ ಕೊಡ್ಕೊಡುದು, ಎಲ್ಲರಿಗಿಂತಲೂ ಹೆಚ್ಚಾಗಿ ಪುಣ್ಯ ನಮ್ಮ ಕೈಗೆ ದೊರಕುತ್ತದೆ. ಇದಕ್ಕೇನಂತಂದ್ರೆ, ದೇಶವನ್ನು ನೋಡಿ ಯಾವ ಜಾಗದಲ್ಲಿ ಹೇಗೆ ಎಲ್ಲಿ ಮಾಡಿದ ನಾವು ಪುಣ್ಯ 10 ಪಟ್ಟು ಹೆಚ್ಚಾಗೋದು ತಿಳಿದಿಲ್ಲ. ಈ ಜೀವನದಲ್ಲಿ ನಾವು ಕೊಡಬೇಕಂತ ಬಂದ್ರೆ ಕೊಡ್ಬೇಕು.
ಇನ್ನ ಕಾಲ ತ್ರೇತಾಯುಗೆ ತ್ರಿಪಾದಂಚ ದ್ವಾಪರೆ ಅರ್ಧ ಸದಾ ಸ್ಮೃತಂ ಕಲೋಪಾದಂ ತು ವಿಜ್ಞೇಯ ತತ್ಪಾದೋನ ತಥೋರ್ಧಿಗೆ. ದಾನ ಮಾಡಿದ ಪುಣ್ಯ ಯಾವ ಯುಗದೊಳಗೆ ಎಷ್ಟು ಸಿಕ್ಕಿದೆ? ಒಂದನೇದು ಸತ್ಯಯುಗ, ಎರಡನೇದು ತ್ರೇತಾಯುಗ, ಮೂರನೇದು ದ್ವಾಪರ ಯುಗ, ಇದು ಕಲಿಯುಗ. ಆ ಸತ್ಯಯುಗದಲ್ಲಿ ಕೃತಯುಗದಲ್ಲಿ ದಾನ ಯಾರು ಮಾಡ್ತಿದ್ರಲ್ಲ ಅವರು ಎಷ್ಟು ದಾನ ಮಾಡ್ತಿದ್ರಲ್ಲ ಅಷ್ಟು ಪೂರ್ಣ ಫಲವನ್ನು ಅನುಭವಿಸ್ತಿದ್ರು. ಅವರು ಪುಣ್ಯದ ಫಲವನ್ನು ಪೂರ್ಣ ಪುಣ್ಯ ಫಲವನ್ನು ಸಿಗ್ತಿತ್ತು. ಯಾವಾಗ? ಸತ್ಯಯುಗದ, ಕೃತಯುಗದ. ಎರಡನೇ ಯುಗ ಯಾವುದು? ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಏನು ದಾನವನ್ನು ಮಾಡ್ತಿದ್ರಲ್ಲ ಆ ದಾನದ ಪುಣ್ಯದ ಫಲ ಎಷ್ಟು ಬರುತ್ತಿತ್ತು ಅಂತಂದ್ರೆ 75% ಅವರಿಗೆ ದಾನದ ಪುಣ್ಯದ ಫಲ ಸಿಗುತ್ತಿತ್ತು. ದ್ವಾಪರ ಯುಗದಲ್ಲಿ ಜನರು ದಾನವನ್ನು ಮಾಡ್ತಿದ್ರು. ಆ ದಾನದ ಪುಣ್ಯದ ಫಲ ದ್ವಾಪರ ಯುಗದ ಜನರಿಗೆ ಎಷ್ಟು ದೊರಕುತ್ತಿತ್ತು ಅಂತಂದ್ರೆ 50% ದಾನದ ಪುಣ್ಯದ ಫಲವನ್ನು ಅನುಭವಿಸ್ತಿದ್ರು. ಆದ್ರೆ ಕಲಿಯುಗದಲ್ಲಿ ಎಷ್ಟರಲ್ಲಿ? ಕಲಿಯುಗದಲ್ಲಿ ಏನು ದಾನ ಧರ್ಮ ಮಾಡ್ತಾರಲ್ಲ ಅವರಿಗೆ ಮಾಡಿರ್ತಕ್ಕಂಥ ದಾನದ ಪುಣ್ಯದ ಫಲ ಎಷ್ಟದ ಅಂತಂದ್ರೆ 25% ಅದ. ಆದ್ರೆ ಈ ಕಲಿಯುಗದ ಆಯುಷ್ಯದ ಈ ಕಲಿಯುಗದ ಆಯುಷ್ಯ ಮುಗದ ಹಾಗೆ ಮುಗಿತಾ ಬಂದ ಹಾಗೆ ಮನುಷ್ಯ ಎಷ್ಟು ದಾನ ಮಾಡ್ತಾನಲ್ಲ 25% ಆತನಿಗೆ ಸಿಗುದಿಲ್ಲ. ಎಷ್ಟು ಮಾಡ್ತಾನ ಅಷ್ಟೇ ಸಿಗ್ತಾರೆ, ಅಷ್ಟಕ್ಕಷ್ಟೇ ಸಿಗ್ತಾರೆ. ಆ ಕಾಲದಲ್ಲಿ ಹಾಗೆ ಈ ಕಲಿಯುಗದಾಗ ಹೀಗೆ ನೋಡಿ. ಅದಕ್ಕಾಗಿ ನಾವು ಏನು ಅಂತಂದ್ರೆ ದಾನವನ್ನ ಯಾವ ಕಾಲದಲ್ಲಿ ಹೇಗೆ ಸಿಗ್ತಿತ್ತು ಪುಣ್ಯದ ಫಲ ಅನ್ನೋದನ್ನ ನಾವು ಏನು ಮಾಡೋದು ಅಂತ ಚಿಂತನೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ದಾನವನ್ನು ಯಾವಾಗ ಮಾಡಬೇಕು? ಉತ್ತರಾಯಣ, ದಕ್ಷಿಣಾಯನ, ಸಂಕ್ರಾಂತಿ ದಿನ, ಸೂರ್ಯಗ್ರಹ ನಡೆದಾಗ, ಚಂದ್ರಗ್ರಹ ನಡೆದಾಗ, ಜನ್ಮದಿನದ ದಿನ. ಆ ಜನ್ಮದಿನದ ದಿನ ಏನ್ ಮಾಡ್ತೀವಿ? ಅದೇನೇನೋ ಹಾಕಿ ಮಾಡಿರ್ತಾರೆ ಕೇಕ್, ಅದನ್ನ ತಂದಿಟ್ಟು ಅದನ್ನ ಮೆಣಬತ್ತಿ ಹಚ್ಚಿಟ್ಟು ಅದನ್ನ ನಕ್ಷತ್ರದೆಲ್ಲ ಸೋರಿ ಕೇಕದ ಮ್ಯಾಗ ಬೀಳ್ತೈತಿ. ಅದನ್ನ ಕಟ್ ಮಾಡೋದು, ಅದನ್ನ ತಿನ್ನೋದು. ಏನಾಯ್ತು? ಆ ಜನ್ಮದಿನದ ದಿನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಗೋಶಾಲೆಗೆ, ಅನಾಥ ಮಕ್ಕಳಿಗೆ, ಸಾಧು ಮಹಾತ್ಮರಿಗೆ ನಾವು ದಾನವನ್ನು ಮಾಡಿದರೆ ಪುಣ್ಯದ ಫಲ ನಮಗೆ ಪ್ರಾಪ್ತಿ ಆಗ್ತದೆ. ಪಾತ್ರ ದೇಶ ಆಯ್ತು, ಕಾಲ ಆಯ್ತು, ಇನ್ನು ಪಾತ್ರ. ನಾವು ಯಾರಿಗೆ ದಾನ ಮಾಡಿದ್ರೆ ನಾವು ಕೊಟ್ಟಿರ್ತಕ್ಕಂಥ ದಾನ ಸದುಪಯೋಗ ಆಗ್ತದೆ. ಅದು ಜ್ಞಾನನಿಷ್ಠನಾಗಿರಬೇಕು, ತಪೋನಿಷ್ಠನಾಗಿರಬೇಕು. ಅಂತ ಜ್ಞಾನಿಗೆ ನಾವು ದಾನವನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪವನ್ನ ತೊಳೆಯುವಂತ ಶಕ್ತಿ ಆ ತಪೋನಿಷ್ಠನಿಗೂ ಜ್ಞಾನನಿಷ್ಠನಿಗೂ ಇರುತ್ತದೆ. ಅಂತ ತಪೋನಿಷ್ಠನಾದ ಜ್ಞಾನನಿಷ್ಠನಾದ ಆ ಮಹಾತ್ಮನು ಕೂಡ ಪೂಜೆಗೆ ಯೋಗ್ಯಗಿದ್ದಾನ. ಅಂತ ಮಹಾತ್ಮನ ಪಾದ ಚರಣಗಳನ್ನ ಪೂಜೆ ಮಾಡಿ ಆತನಿಗೆ ನಾವು ದಾನ ಮಾಡಿದರೆ ನಾವು ಮಾಡಿರ್ತಕ್ಕಂಥ ಪಾಪ ಎಲ್ಲವೂ ಆ ಮಹಾತ್ಮ ಏನ್ ಮಾಡ್ತಾನ? ಪಾಪಗಳಿಗೆ ನಾವು ಮಾಡಿರ್ತಕ್ಕಂಥ ಪಾಪಗಳಿಗೆ ತೊಳೆಯುವಂತ ಶಕ್ತಿ ಅವನಿಗಿರ್ತದೆ. ಮತ್ತೆ ಯಾವೊಬ್ಬ ಬ್ರಾಹ್ಮಣ ಆತನು ಕೂಡ ಪೂಜೆಗೆ ಯೋಗ್ಯಗಿದ್ದಾನೆ. ಆತ 24,000 ಗಾಯತ್ರಿ ಮಂತ್ರವನ್ನು ಜಪ ಮಾಡಿರಬೇಕು. ಎಷ್ಟು? 24,000 ಗಾಯತ್ರಿ ಮಂತ್ರವನ್ನು ಜಪ ಮಾಡಿರಬೇಕು.
ಅಂಥವರು ಕೂಡ ನಾವು ಮಾಡಿರ್ತಕ್ಕಂಥ ದಾನವನ್ನ ಅದಕ್ಕೆ ದಾನ ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಪಾಪದಿಂದ ನಾವು ನರಕದಲ್ಲಿ ಬೀಳ್ತಿರ್ತವಲ್ಲ, ನರಕದಲ್ಲಿ ಬೀಳ್ತಕ್ಕಂಥ ನಮ್ಮನ್ನು ಎತ್ತುವಂತ ಶಕ್ತಿ ಆ ಮಹಾತ್ಮನಿಗಿರ್ತದ. ಗಾಯತ್ರಿ ಮಂತ್ರ ಜಪ ಮಾಡಿದ ಆ ಬ್ರಾಹ್ಮಣಿಗಿರ್ತದ. ಇಂತಹ ತಪೋನಿಷ್ಠನಾಗಿರಬೇಕು, ಜ್ಞಾನನಿಷ್ಠನಾಗಿರಬೇಕು ಅಂತ ಮಾತ್ರ ನಾವು ದಾನ ಮಾಡಿದಾಗ ನಾವು ದುಡಿದು ಸಾರ್ಥಕ ಆಗ್ತದೆ, ದಾನ ಕೊಟ್ಟು ಕೂಡ ಸಾರ್ಥಕತೆ ಆಗ್ತದೆ. ಅದರಿಂದ ಪುಣ್ಯವಾಗ್ತದೆ, ನಮ್ಮಲ್ಲಿರುವ ಪಾಪ ಎಲ್ಲವೂ ಹೋಗ್ಬಿಡ್ತದೆ. ಅದಕ್ಕಾಗಿ ಧ್ಯಾನ ಮಾಡಬೇಕಾದ್ರೆ ಬಹಳ ವಿಚಾರ ಮಾಡಿ ನಾವು ದಾನವನ್ನು ಮಾಡಬೇಕು. ಒಂದು ಉದಾಹರಣೆ ಏನು ಅಂತಂದ್ರೆ, ಶುದ್ಧ ಚಕ್ರವರ್ತಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದ. ಯಜ್ಞ, ಆ ಯಜ್ಞದಲ್ಲಿ ಅದು ದೇಶ ಯಾವುದು ಅಂತಂದ್ರೆ ಭೃಂಗ ತುಂಗ ಅಂತಕ್ಕಂಥ ಒಂದು ಪರ್ವತ. ಆ ಪರ್ವತದಲ್ಲಿ ಶ್ರೀ ಚಕ್ರವರ್ತಿ ಯಜ್ಞವನ್ನು ಮಾಡ್ತಾ ಇದ್ದ. ಆ ಯಜ್ಞದ ಸಮಯದಲ್ಲಿ ಇಡೀ ಊರಿನ ಜನರಿಗೆ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರು? ಶ್ರೀ ಚಕ್ರವರ್ತಿ. ಊರಿನ ಎಲ್ಲಾ ಪ್ರಜೆಗಳು, ಸುತ್ತಮುತ್ತಲಿನ ಎಲ್ಲಾ ಜನರು ಕೂಡ ಆ ಯಜ್ಞವನ್ನು ನೋಡಿ ಅಲ್ಲಿ ತಮ್ಮ ತೃಪ್ತಿ ಆಗುವಷ್ಟು ಭೋಜನವನ್ನು ಮಾಡಿ ಆನಂದವಾಗಿರಬೇಕು. ಆ ರೀತಿ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಚಕ್ರವರ್ತಿ. ಆ ಯಜ್ಞಕ್ಕೆ ಬಂದಿರತಕ್ಕಂಥ ಎಲ್ಲಾ ಜನರು ಶ್ರೀ ಚಕ್ರವರ್ತಿಯನ್ನ, ಆತನ ವ್ಯವಸ್ಥೆಯನ್ನ, ಆತನ ದಾನ ಗುಣವನ್ನು ನೋಡಿ ಎಲ್ಲಾ ಜನರು ಪ್ರಜೆಗಳು ಆತನನ್ನ ಹೊಗಳ್ತಾ ಹೋದ್ರು. ಎಂಥ ದಾನಿ ಇದಾನ, ಎಲ್ಲಾ ಪ್ರಜೆಗಳಿಗೆ ಅಮೃತ ಪ್ರಾಯವಾದ ಭೋಜನವನ್ನ ಮಾಡಿಸಿದಾನ, ನಾವೆಲ್ಲರೂ ತೃಪ್ತಿ ಆಗುವ ಹಾಗೆ ಭೋಜನವನ್ನ ಮಾಡಿ ಸಂತುಷ್ಟರಾಗಿದ್ದೀವಿ. ಎಂಥ ದಾನಿದಾನ, ಎಂಥ ಓಡಾಡಿದಾನ. ಎಲ್ಲಾ ಜನರು ಕೊಂಡಾಡ್ತಾ ಹೋದ್ರು ಶ್ರೀ ಚಕ್ರವರ್ತಿಯನ್ನ. ಇದು ಹಳ್ಳಿಯಿಂದ ಹಳ್ಳಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ಆಮೇಲೆ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ, ಹೀಗೆ ಎಲ್ಲಾ ಶ್ರೀ ಚಕ್ರವರ್ತಿಯ ದಾನದ ಒಂದು ಉದಾರದ ಗುಣವನ್ನ ಎಲ್ಲಾ ಕಡೆ ಹರಡ್ತಾ ಹೋಯ್ತು. ಹೋದ ಮೇಲೆ ಆ ಸುದ್ದಿ ಎಲ್ಲಿ ಹೋಗ್ಬಿಡ್ತದೆ ಅಂತಂದ್ರೆ ದೇವರು ಹೋಗ್ತದೆ. ಶಿವ ಚಕ್ರವರ್ತಿಯ ದಾನದ ಒಂದು ಗುಣ, ಉದಾರತ್ವದ ಗುಣ ಎಲ್ಲಿ ಹೋಗ್ತದೆ ಅಂತಂದ್ರೆ ಸ್ವರ್ಗ ಲೋಕಕ್ಕೆ ಬಂದ್ಬಿಡ್ತದ. ಇಂದ್ರ ಶಿವ ಚಕ್ರವರ್ತಿಯ ಒಂದು ದಾನದ ಗುಣವನ್ನ ಕೇಳ್ತಾರೆ. ಎಂತ ಉದಾರಿದಾನ, ಯಜ್ಞ ಮಾಡ್ತಾ ಇದ್ದಾನ. ಆ ಯಜ್ಞದಲ್ಲಿ ಉದಾರವಾಗಿ ಎಲ್ಲಾ ಜನರಿಗೂ ಭೋಜನ ಮಾಡಿಸ್ತಾ ಇದ್ದಾನ. ಈ ಸುದ್ದಿಯನ್ನು ಕೇಳಿದ ಇಂದ್ರದೇವ ಆತನನ್ನ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡ ಗಿಡುಗ ಆಗಿ ಬರ್ತಾನೆ. ಅಗ್ನಿದೇವ ಗಿಳಿ ಆಗುತ್ತಾನೆ, ಇಂದ್ರದೇವ ಗಿಡುಗಾಗಿ ಬರ್ತಾನೆ. ಆಗಿ ಬಂದು ಆ ಗಿಳಿಯನ್ನ ತಿನ್ನಬೇಕು ಅಂತ ಆ ಗಿಡುಗ ಓಡಿ ಬರ್ತದ. ಓಡಿ ಬಂದಾಗ ಗಿಳಿ ಏನ್ ಮಾಡ್ತದೆ ಅಂತಂದ್ರೆ ತನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೋಬೇಕಂತ ತಿಳ್ಕೊಂಡ ಹಾಡ್ತಾ ಶ್ರೀ ಚಕ್ರವರ್ತಿ ಎಲ್ಲಿ ಕುಳಿತಿದ್ದಾರೆ ಆ ಸಿಂಹಾಸನದ ಮೇಲೆ ಅವನ ಹತ್ರ ಬಂದು ಕುಳಿತುಕೊಳ್ತಾರೆ ಗಿಳಿ. ಆ ಗಿಳಿ ಮನುಷ್ಯ ಏನ್ ಮಾತಾಡ್ತಿದ್ದಲ್ಲ ಹಾಗೆ ಮಾತಾಡ್ತಿದ್ದರು ಗಿಳಿ. ಆ ಗಿಡವೂ ಕೂಡ ಮಾತಾಡ್ತಿತ್ತು ಮನುಷ್ಯ ಮಾತಾಡಿದ ಹಾಗೆ. ಆ ಗಿಳಿ ಆ ರಾಜನ ಮೇಲೆ ಕುಳಿತಿರುವುದನ್ನ ಎಲ್ಲಾ ಜನರು ನೋಡಿದ್ರು. ಆ ಗಿಡುಗ ಬರ್ತಕ್ಕಂಥದ್ದು ಎಲ್ಲಾ ಜನರು ನೋಡಿದ್ರು. ನೋಡಿ ಗಿಳಿ ಹೇಳ್ತದ, ಹೇ ರಾಜ,
ಮಹಾರಾಜ, ಹೇ ಚಕ್ರವರ್ತಿ,